Hi, my dear student. Today I am going to discuss about the topic The Gift of the Magi. It is written by O. Henry. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದ ಗಿಫ್ಟ್ ಆಫ್ ದಿ ಮ್ಯಾಗಿ ಎಂಬ ಪ್ರೋಸನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದನ್ನು ಬರೆದರು ಓ ಹೆನ್ರಿ ಅಂತ ಹೇಳಿ. ದ ಸ್ಟೋರಿ ಬಿಗಿನ್ಸ್ ದ ಬಿಫೋರ್ ದ ಕ್ರಿಸ್ಮಸ್. ಅಂದರೆ ಈ ಒಂದು ಸ್ಟೋರಿ ಪ್ರಾರಂಭವಾಗುವಂಥದ್ದು ಕ್ರಿಸ್ಮಸ್ ಹಬ್ಬದ ಮುಂದೆ ಅಂಥೇಳಿ. ವಿತ್ ಅ ಯಂಗ್ ವುಮ್ಯಾನ್ ನೇಮ್ಡ್ ಡೆಲ್ಲಾ ಸಿಟ್ಟಿಂಗ್ ಆಟ್ ಹೋಮ್ ಆ್ಯಂಡ್ ಕೌಂಟಿಂಗ್ ಹರ್ ಸೇವಿಂಗ್ಸ್. ಇಲ್ಲಿ ಜಿಮ್ ಮತ್ತು ಡೆಲ್ಲಾ ಅಂಥೇಳಿ ಮೇನ್ ಕ್ಯಾರೆಕ್ಟರ್ ಬರ್ತದೆ. ಇಲ್ಲಿ ಯಂಗ್ ವುಮೆನ್ ನೇಮ್ಡ್ ಡೆಲ್ಲಾ ಸಿಟ್ಟಿಂಗ್ ಆಟ್ ಹೋಮ್ ಕೌಂಟಿಂಗ್ ಹರ್ ಸೇವಿಂಗ್ಸ್. ಡೆಲ್ಲಾ ಅಂತಂದ್ರೆ ಮನೆಯಲ್ಲಿ ಕೂತ್ಕೊಂಡು ತಾನು ಸೇವ್ ಮಾಡ್ಕೊಂಡಿರುವಂಥ ಹಣಗಳನ್ನು ಆಕೆ ಎಣಿಸ್ತಾ ಇದ್ಲು. ಸಿ ವಾಸ್ ಕೌಂಟಿಂಗ್. ಆಕೆ ಎಣಿಸ್ತಾ ಇದ್ಲು. $1.87 ಆಕೆ ಹತ್ರ ಹಣ ಇತ್ತು ಅಂಥೇಳಿ ಮೊದಲಿಗೆ. ಆಕೆ ಸಿ ವಾಸ್ ಕೌಂಟಿಂಗ್ 3 times. ಮೂರು ಸಾರಿ ಆಕೆ ಆ ಹಣಗಳನ್ನು, ತಾನು ಸೇವ್ ಮಾಡಿಕೊಂಡಿರುವಂಥ ಹಣಗಳನ್ನು ಆಕೆ ಎಣಿಸ್ತಾ ಇರ್ತಾಳೆ. ದ ಹೋಮ್ ಸಿ ಲಿವ್ಸ್ ಇನ್ ವಿತ್ ಹರ್ ಹಸ್ಬೆಂಡ್ ಜಿಮ್. ಡೆಲ್ಲಾ ಅಂತಂದ್ರೆ ತನ್ನ ಗಂಡನಾದಂಥ ಜಿಮ್ ಜೊತೆ ಆಕೆ ವಾಸವಾಗಿದ್ಲು. ಈಸ್ ಅ ಚೀಪ್ ಫರ್ನಿಶ್ಡ್ ರೆಂಟಲ್ ಅಪಾರ್ಟ್ಮೆಂಟ್. ಅತ್ಯಂತ ಕಡಿಮೆ ಬಾಡಿಗೆ ಇರುವಂಥ ಒಂದು ಮನೆಯಲ್ಲಿ ಆಕೆ ತನ್ನ ಗಂಡನ ಜೊತೆ ಡೆಲ್ಲಾ ಮತ್ತು ಜಿಮ್ ಇಬ್ಬರು ಅಂತಂದ್ರೆ ವಾಸವಾಗಿದ್ದರು. ವೆನ್ ದೆ ಫಸ್ಟ್ ಮೂವ್ಡ್ ಇನ್ ಜಿಮ್ ವಾಸ್ ಅರ್ನಿಂಗ್ ಮೋರ್ ಮನಿ. ಯಾವಾಗ ಡೆಲ್ಲಾ ಅಂತಂದ್ರೆ ಮೊದಲಿಗೆ ಮದುವೆ ಆಗ್ತಾರೋ ಅವಾಗ ಅಂತಂದ್ರೆ ಜಿಮ್ಮ ಬಹಳಷ್ಟು ಅವರು ಹಣವನ್ನು ಗಳಿಸ್ತಾ ಇದ್ರು. ಬಟ್ ದ ಕಪಲ್ಸ್ ಹ್ಯಾಸ್ ಫ್ಯಾಲನ್ ಆನ್ ಹಾರ್ಡ್ ಟೈಮ್ಸ್ ಆ್ಯಂಡ್ ನೌ ಲಿವ್ ಇನ್ ಪಾವರ್ಟಿ. ಆದರೆ ಇವಾಗ ಅಂತಂದ್ರೆ ಭಾಳಷ್ಟು ಕಷ್ಟದ ಸಮಯ ಬಂದಿರುವಂಥದ್ದು ಅವರಿಗೆ. ಆ್ಯಂಡ್ ನಾವು ಲಿವ್ ಇನ್ ಪಾವರ್ಟಿ. ಆದರೆ ಇವಾಗ ಅಂತಂದ್ರೆ ಅವರು ಬಡತನದಲ್ಲಿ ಭಾಳಷ್ಟು ಅಂತಂದ್ರೆ ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತೀವಿ. ಡೆಲ್ಲಾ ಹ್ಯಾಸ್ ಬಿನ್ ಪುಟ್ಟಿಂಗ್ ಮನಿ ಅಸೈಡ್ ಆಫ್ಟರ್ ಬೈಯಿಂಗ್ ಗ್ರಾಸರೀಸ್ ಫಾರ್ ಮೆನಿ ಮಂತ್ಸ್. ಡೆಲ್ಲಾ ಅಂತಂದ್ರೆ ತಾನು ಆ ಕಡೆ ಈ ಕಡೆ ಅಂತಂದ್ರೆ ಸಾಮಾನುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅಷ್ಟು ಇಷ್ಟು ಉಳಿಸ್ಕೊಂಡು $1.87 ಆಕೆ ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದು. ಸಿ ಈಸ್ ಸ್ಯಾಡ್ ಆ್ಯಂಡ್ ಆಂಕ್ಸಿಯಸ್ ಬಿಕಾಸ್. ಆಕೆ ಅಂತಂದ್ರೆ ಬಹಳಷ್ಟು ನೋವು ಅಂತಂದ್ರೆ ದುಃಖದಲ್ಲಿರ್ತಾಳೆ. ಆ್ಯಂಡ್ ಸಿ ವಾಸ್ ವರಿಡ್. ಸಿ ವಾಸ್ ಆಂಕ್ಸಿಯಸ್. ಬಹಳಷ್ಟು ಅಂತಂದ್ರೆ ವರಿಡ್, ಭಯದಲ್ಲಿ ಆಕೆ ಇರ್ತಾಳೆ. ಬಿಕಾಸ್ ಡಿಸ್ಪೈಟ್ ಹರ್ ಎಫರ್ಟ್ಸ್, ಅಂದರೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾಳೆ. ಸಿ ಹ್ಯಾಸ್ ನಾಟ್ ಸೇವ್ಡ್ ಇನಫ್ ಮನಿ. ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಕೆ ಹತ್ರ ಹಣವನ್ನು ಗಳಿಸಲಿಕ್ಕೆ, ಹಣವನ್ನು ಸೇವ್ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ. ಸಿ ಹ್ಯಾಡ್ ಬಿನ್ ಹೋಪಿಂಗ್ ಟು ಬೈ ಜಿಮ್ ಸಮಥಿಂಗ್ ಸ್ಪೆಷಲ್ ಫಾರ್ ಕ್ರಿಸ್ಮಸ್ ವಿತ್ ಹರ್ ಸೇವಿಂಗ್ಸ್. ಆಕೆ ಅಂತಂದ್ರೆ ಮುಂದೆ ಅಂತಂದ್ರೆ ಕ್ರಿಸ್ಮಸ್ ಹಬ್ಬ ಬರ್ತಾ ಇರ್ತದೆ. ಆಕೆ ಸಿ ಹ್ಯಾಡ್ ಬಿನ್ ಹೋಪಿಂಗ್ ಟು ಬೈ ಜಿಮ್ ಸಮಥಿಂಗ್ ಸ್ಪೆಷಲ್ ಫಾರ್ ಕ್ರಿಸ್ಮಸ್ ವಿತ್ ಹರ್ ಸೇವಿಂಗ್ಸ್. ತಾನು ಉಳಿಸಿರುವಂಥ ಹಣಗಳಲ್ಲಿ, ತಾನು ಸೇವ್ ಮಾಡಿಕೊಂಡಿರುವಂಥ ಹಣದಲ್ಲಿ ಜಿಮ್ಮನಿಗೆ ಕ್ರಿಸ್ಮಸ್ ಹಬ್ಬಕ್ಕೆ ಏನಾದರೂ ಗಿಫ್ಟನ್ನು ಕೊಡಬೇಕು ಅಂತೇಳಿ ಆಕೆ ಬಯಸ್ತಾ ಇರ್ತಾಳೆ. ಡೆಲ್ಲಾ ಬಿಗಿನ್ಸ್ ಟು ಕ್ರೈ ಆನ್ ಹರ್ ಕೌಚ್ ಆ್ಯಸ್ ಸಿ ರಿಯಲೈಸಸ್ ಡಸ್ ನಾಟ್ ಹ್ಯಾವ್ ಇನಫ್ ಮನಿ ಟು ಬೈ ಜಿಮ್ ಕ್ರಿಸ್ಮಸ್ ಪ್ರೆಸೆಂಟ್. ಡೆಲ್ಲಾ ಅಂತಂದ್ರೆ ತನ್ನ ಮನೆಯಲ್ಲಿರುವಂಥ ಒಂದು ಸೋಫಾದ ಮೇಲೆ ಬಿದ್ದು ಆಕೆ ಅಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಸಿ ರಿಯಲೈಸಸ್ ಸಿ ಡಸ್ ನಾಟ್ ಹ್ಯಾವ್ ಇನಫ್ ಮನಿ. ಆಕೆ ಅಂತಂದ್ರೆ ಸಾಕಷ್ಟು ಆ ಒಂದು ಗಿಫ್ಟನ್ನು ಖರೀದಿ ಮಾಡಲಿಕ್ಕೆ ಆಕೆ ಹತ್ರ ಹಣ ಇರುವುದಿಲ್ಲ. ಟು ಬೈ ಜಿಮ್ ಅ ಕ್ರಿಸ್ಮಸ್ ಪ್ರೆಸೆಂಟ್, ಅಂದರೆ ಜಿಮ್ಮನಿಗೆ ಏನಾದರೂ ಕ್ರಿಸ್ಮಸ್ ಹಬ್ಬಕ್ಕೆ ಗಿಫ್ಟನ್ನು ಕೊಡಬೇಕು ಅಂಥೇಳಿ ಆಕೆ ಬಯಸ್ತಾ ಇರ್ತಾಳೆ. ಆದರೆ ಸಿ ಡಸ್ ನಾಟ್ ಹ್ಯಾವ್ ಇನಫ್ ಮನಿ. ಆಕೆ ಅಂತಂದ್ರೆ ಆಕೆ ಹತ್ರ ಸಾಕಷ್ಟು ಹಣ ಇರುವುದಿಲ್ಲ. ಆಫ್ಟರ್ ಸಿ ಸ್ಟಾಪ್ಸ್ ಕ್ರೈಯಿಂಗ್, ನಂತರ ಅಂತಂದ್ರೆ ಆಕೆ ಅಳುವುದನ್ನು ಸ್ಟಾಪ್ ಮಾಡ್ತಾಳೆ. ಡೆಲ್ಲಾ ಕ್ಲೀನ್ಸ್ ಆಫ್ ಹರ್ ಫೇಸ್ ಆ್ಯಂಡ್ ಲುಕ್ಸ್ ಔಟ್ ಆಫ್ ದಿ ವಿಂಡೋ ಲಾಸ್ಟ್ ಇನ್ ಥಾಟ್. ಆಕೆ ಅಂತಂದ್ರೆ ಅಳ್ತಾ ಇರ್ತಾಳೆ, ಸೋಫಾ ಮೇಲೆ ಬಿದ್ದು. ಎದ್ದು ಅಂತಂದ್ರೆ ತನ್ನ ಮುಖವನ್ನೆಲ್ಲವನ್ನು ತನ್ನ ಕಣ್ಣಿನ ಒರೆಸ್ತಾಳೆ. ಆ್ಯಂಡ್ ದೆನ್ ಲುಕ್ಸ್ ಔಟ್ ಆಫ್ ದಿ ವಿಂಡೋ ಲಾಸ್ಟ್ ಇನ್ ಥಾಟ್. ಅಂತಂದ್ರೆ ಒಂದು ನಿರಾಸೆಯ ಭಾವನೆಯಿಂದ ಆಕೆ ವಿಂಡೋ ಕಡೆ ನೋಡ್ತಾಳೆ, ಕಿಟಕಿ ಕಡೆ ನೋಡ್ತಾಳೆ. ಸಿ ಸಡನ್ಲಿ ಕ್ಯಾಚಸ್ ಗ್ಲಿಂಪಸ್ ಆಫ್ ಹರ್ ಸೆಲ್ಫ್ ಇನ್ ದ ಡಿಂಗಿ ಮಿರರ್ ಆನ್ ದಿ ವಾಲ್.
ಅಂದರೆ ಆ ಒಂದು ವಿಂಡೋಸಲ್ಲಿ ಅಂತಂದರೆ ಒಂದು ಕನ್ನಡಿ ಇರ್ತದೆ, ಆ ಕನ್ನಡಿಯ ಮೇಲೆ ಅಂತಂದ್ರೆ ತನ್ನ ಒಂದು ಕಣ್ಣು ಬೀಳ್ತದೆ. ಆ್ಯಂಡ್ ಗೆಟ್ಸ್ ಆ್ಯನ್ ಐಡಿಯಾ, ಅವಾಗ ಅಂತಂದ್ರೆ ಆ ಒಂದು ಕನ್ನಡಿಯನ್ನು ನೋಡಿದ ನಂತರ ಸಿ ಗೆಟ್ಸ್ ಆ್ಯನ್ ಐಡಿಯಾ, ಆಕೆಗೆ ಒಂದು ಐಡಿಯಾ ಬರ್ತದೆ. ಸಿ ಲೆಟ್ಸ್ ಡೌನ್ ಹರ್ ಲಾಂಗ್ ಬ್ರೌನ್ ಹೇರ್, ತನ್ನ ಕೂದಲುಗಳನ್ನು ಕೆಳಗಡೆ ಅಂತಾರೆ ಈ ಕೆಳಗಡೆ ಮಾಡ್ತಾಳೆ, ಕೆಳಗಡೆ ಅಂತಂದ್ರೆ ಬೀಳಿಸ್ತಾಳೆ. ಆ್ಯಂಡ್ ದೆನ್ ಲುಕ್ಸ್ ಆ್ಯಟ್ ಇಟ್ ಫಾರ್ ಅ ಲಿಟಲ್ ವೈಲ್, ತನ್ನದು ಉದ್ದವಾಗಿರುವಂಥ ಸುಂದರವಾಗಿರುವಂಥ ಕೂದಲುಗಳನ್ನು ಕೆಳಗಡೆ ಮಾಡಿ ಆ ಕೂದಲುಗಳನ್ನು ಆಕೆ ನೋಡ್ತಾಳೆ. ಡೆಲ್ಲಾಸ್ ಹೇರ್ ನೋಟೇಬಲ್ ಫಾರ್ ಇಟ್ಸ್ ಬ್ಯೂಟಿ, ಅಂದರೆ ಡೆಲ್ಲಾ ಅಂತ ಇಷ್ಟು ಸುಂದರವಾಗಿ ಕಾಣ್ತಾ ಇರುವಂಥದ್ದು ತನ್ನ ಒಂದು ಆ ಕೂದಲುಗಳಿಂದ ಮಾತ್ರ, ಅಂದರೆ ಅಷ್ಟೊಂದು ಸುಂದರವಾಗಿರುವಂಥ ಕೂದಲುಗಳನ್ನು ಆಕೆ ಹೊಂದಿದ್ಲು. ಈಸ್ ಹರ್ ಪ್ರೈಸ್ಡ್ ಪೊಸೆಷನ್, ಅಂದರೆ ಬಹಳಷ್ಟು ಅಮೂಲ್ಯವಾಗಿರುವಂಥ ಕೂದಲುಗಳನ್ನು ಆಕೆ ಹೊಂದಿದ್ಲು ಅಂಥೇಳಿ. ಸಿ ಫುಟ್ಸ್ ಆನ್ ಹರ್ ಓಲ್ಡ್ ಕೋಟ್ ಆ್ಯಂಡ್ ಹ್ಯಾಟ್ ಆ್ಯಂಡ್ ವಿಸಿಟ್ಸ್ ಅ ಶಾಪ್ ದಟ್ ಬಾಯ್ಸ್ ಆ್ಯಂಡ್ ಸೆಲ್ಸ್ ಹೇರ್. ಸಿ ಫುಟ್ಸ್ ಆನ್ ಹರ್ ಓಲ್ಡ್ ಕೋಟ್, ತನ್ನಲ್ಲಿರುವಂಥ ಒಂದು ಹಳೇದಾಗಿರುವಂಥ ಕೋಟನ್ನು ಹಾಕ್ಕೊಳ್ತಾಳೆ. ಆ್ಯಂಡ್ ಹ್ಯಾಟ್, ತಲೆಯ ಮೇಲೆ ಟೊಪ್ಪಿಗೆಯನ್ನು ಕೂಡ ಹಾಕ್ಕೊಳ್ತಾಳೆ. ಆ್ಯಂಡ್ ವಿಸಿಟ್ಸ್ ಅ ಶಾಪ್ ದಟ್ ಬಾಯ್ಸ್ ಆ್ಯಂಡ್ ಸೆಲ್ಸ್ ಹೇರ್, ಈ ಕೂದಲುಗಳನ್ನು ಮಾರುವುದು ಮತ್ತು ತೆಗೆದುಕೊಳ್ಳುವಂಥ ಒಂದು ಶಾಪ್ ಇರ್ತದೆ, ಆ ಶಾಪ್ಗೆ ಆ ಒಂದು ಅಂಗಡಿಗೆ ಆಕೆ ಅಂತಂದ್ರೆ ಹೋಗ್ತಾಳೆ. ದ ಶಾಪ್ ಕೀಪರ್ ಮ್ಯಾಡಮ್ ಶಾಪ್ರೋನಿ ಅಂಥೇಳಿ, ಯಾರು ಆ ಒಂದು ಬಾಯ್ಸ್ ಆ್ಯಂಡ್ ಸೆಲ್ಸ್ ಹೇರ್ ಕೂದಲುಗಳನ್ನು ತೆಗೆದುಕೊಳ್ಳುವಂಥದ್ದು ಮಾರಾಟ ಮಾಡುವಂಥ ಒಂದು ಅಂಗಡಿ ಇರ್ತದಲ್ಲ, ಆ ಅಂಗಡಿಯ ಮಾಲಕ್ತೆ ಅಂತಂದ್ರೆ ಮ್ಯಾಡಮ್ ಶಾಪ್ರೋನಿ ಅಂಥೇಳಿ. ಸಿ ಅಗ್ರೀಸ್ ಟು ಕಟ್ ಆ್ಯಂಡ್ ಬಾಯ್ ಡೆಲ್ಲಾಸ್ ಹೇರ್, ಆಕೆ ಅಂತಂದ್ರೆ $20 ಕೊಟ್ಟು ನಿಮ್ಮ ಒಂದು ಕೂದಲನ್ನು ನಾನು ಖರೀದಿ ಮಾಡ್ಕೊಳ್ತೀನಿ ಅಂಥೇಳಿ ಸಿ ವಾಸ್ ಅಗ್ರೀಸ್, ಆಕೆ ಅಂತಂದ್ರೆ ಒಪ್ಕೊಳ್ತಾಳೆ. ಟು ಕಟ್ ಆ್ಯಂಡ್ ಬಾಯ್ಸ್ ಡೆಲ್ಲಾಸ್ ಹೇರ್, ಡೆಲ್ಲಾ ಅನ್ನೋ ಒಂದು ಕೂದಲುಗಳನ್ನು ಕಟ್ ಮಾಡಿ ಖರೀದಿ ಮಾಡ್ಕೊಳ್ಳಿಕ್ಕೆ ಆಕೆ ಒಪ್ಕೊಳ್ತಾಳೆ. ಡೆಲ್ಲಾ ಸ್ಪೆಂಡ್ಸ್ ದ ರೆಸ್ಟ್ ಆಫ್ ದಿ ಡೇ ಗೋಯಿಂಗ್ ಅರೌಂಡ್ ದ ಸಿಟಿ ಲುಕಿಂಗ್ ಫಾರ್ ದ ಪರ್ಫೆಕ್ಟ್ ಗಿಫ್ಟ್ ಫಾರ್ ಜಿಮ್, ಅಂದರೆ ಜಿಮ್ಗೆ ಏನಾದರೂ ತನ್ನ ಗಂಡನಾದಂಥ ಜಿಮ್ಗೆ ಏನಾದರೂ ಚೆನ್ನಾಗಿರುವಂಥ ಗಿಫ್ಟನ್ನು ಕೊಡಬೇಕು ಅಂಥೇಳಿ ಆಕೆ ಅಂತಂದ್ರೆ ಎಲ್ಲ ಇಡೀ ಸಿಟಿ ತುಂಬ ಇರುವಂಥ ಒಂದು ಅಂಗಡಿಗಳಲ್ಲಿ ಆಕೆ ಅಂತಂದ್ರೆ ರೌಂಡನ್ನು ಹೊಡಿತಾಳೆ, ನೋಡ್ತಾಳೆ. ಹೀಸ್ ಪ್ರೈಸ್ಡ್ ಪೊಸೆಷನ್ ಈಸ್ ಗೋಲ್ಡ್ ಪಾಕೆಟ್ ವಾಚ್ ದಟ್ ಹ್ಯಾಸ್ ಬಿನ್ ಪಾಸ್ಡ್ ಡೌನ್ ಥ್ರೂ ಹಿಸ್ ಫ್ಯಾಮ್ಲಿ, ಅಂದರೆ ಜಿಮ್ ಹತ್ರ ಒಂದು ಬಹಳಷ್ಟು ಗೋಲ್ಡ್ ವಾಚ್ ಇರ್ತದೆ, ಚೆನ್ನಾಗಿರುವಂಥ ಅಮೂಲ್ಯವಾಗಿರುವಂಥ ಒಂದು ಗೋಲ್ಡ್ ವಾಚ್ ಇರ್ತದೆ. ಆ ವಾಚನ್ನು ಅದು ಅಂತಂದ್ರೆ ತನ್ನ ಫ್ಯಾಮ್ಲಿಯಿಂದ ಬಂದಿರ್ತದೆ ಅದು ಯಾರಿಗೆ, ಜಿಮ್ಗೆ. ಆ್ಯಂಡ್ ಸಿ ವಾಂಟ್ಸ್ ಟು buy him a nice chain to go with it. She wants to buy him a nice chain to go with it. ಆ ಒಂದು ವಾಚ್ ಸಲುವಾಗಿ ಅಂತಂದ್ರೆ ಒಂದು ಚೆನ್ನಾಗಿರುವಂಥ ಚೈನನ್ನು ಆಕೆ ಗಿಫ್ಟಾಗಿ ತೆಗೆದುಕೊಳ್ಬೇಕು ಅಂಥೇಳಿ ಆಕೆ ಬಯಸ್ತಾ ಇರ್ತಾಳೆ. ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ರೇರ್, ಅಂದರೆ ಈ ಭಾಳಷ್ಟು ಸ್ಪೆಷಲ್ ಆಗಿರುವಂಥದ್ದು ಮತ್ತು ರೇರ್ ಆಗಿರುವಂಥ ಒಂದು ಗಿಫ್ಟನ್ನು ಆಕೆ ತೆಗೆದುಕೊಳ್ತಾಳೆ. ಇವೆಂಚುವಲಿ ಸಿ ಫೈಂಡ್ಸ್ ದ ಪರ್ಫೆಕ್ಟ್ ಪ್ಲಾಟಿನಮ್ ಚೈನ್, ಕೊನೆಗೆ ಅಂತಂದ್ರೆ ಸಿ ಫೈಂಡ್ಸ್, ಆಕೆ ಅಂತಂದ್ರೆ ಒಂದು ಪರ್ಫೆಕ್ಟ್ ಆಗಿರುವಂಥ ಪ್ಲಾಟಿನಮ್ ಚೈನನ್ನು ಆಕೆ ಖರೀದಿ ಮಾಡ್ಕೊಳ್ತಾಳೆ. ಇಟ್ ಕಾಸ್ಟ್ ಆಲ್ ಆಫ್ ದ ಮನಿ ಸಿ ಗಾಟ್ ಫ್ರಮ್ ಸೆಲ್ಲಿಂಗ್ ಹರ್ ಹೇರ್, ತಾನು ತನ್ನ ಕೂದಲುಗಳನ್ನು ಕಟ್ ಮಾಡಿ ಮಾರಾಟ ಮಾಡಿರುವಂಥ ಎಲ್ಲವೂ ಹಣವನ್ನು ಅಂತಂದ್ರೆ ಆ ಒಂದು ಗಿಫ್ಟಿಗೆ ಅಂತಂದ್ರೆ ಆಕೆ ಕೊಡ್ತಾಳೆ. ಪ್ಲಸ್ ಮೋಸ್ಟ್ ಆಫ್ ಹರ್ ಸೇವಿಂಗ್ಸ್, ಮತ್ತು ತನ್ನಲ್ಲಿರುವಂಥ ಕೂದಲುಗಳನ್ನು ಮಾರಾಟ ಮಾಡಿರುವಂಥ ಹಣ ಮತ್ತು ತನ್ನಲ್ಲಿ ಸೇವ್ ಮಾಡಿಕೊಂಡಿರುವಂಥ ಹಣವನ್ನು ಎಲ್ಲವನ್ನೂ ಕೂಡ ಅಂತಂದ್ರೆ ಆ ಗಿಫ್ಟ್ಗೆ ಕೊಡ್ತಾಳೆ. ಡೆಲ್ಲಾ ಗೋಸ್ ಹೋಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್ ಟು ಗಿವ್ ಜಿಮ್ ಹಿಸ್ ಪ್ರೆಸೆಂಟ್. ಡೆಲ್ಲಾ ಅಂತಂದ್ರೆ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿ ವೆರಿ ಹ್ಯಾಪಿಲಿ ಸಿ ಗೋಸ್ ಟು ಹೋಮ್, ಆಕೆ ಅಂತಂದ್ರೆ ಮನೆಗೆ ಹೋಗ್ತಾಳೆ ಭಾಳಷ್ಟು ಸಂತೋಷದಿಂದ. ಈ ಒಂದು ಗೋಲ್ಡ್ ಪ್ಲಾಟಿನಮ್ ಚೈನನ್ನು ಕೊಡಬೇಕು ಅಂಥೇಳಿ ಭಾಳಷ್ಟು ಎಕ್ಸೈಟ್ಮೆಂಟ್ನಿಂದ ಆಕೆ ಮನೆಗೆ ಹೋಗ್ತಾಳೆ. ಆ್ಯಂಡ್ ದೆನ್ ವೆನ್ ಡೆಲ್ಲಾ ಗೆಟ್ಸ್ ಹೋಮ್, ಡೆಲ್ಲಾ ಮನೆಗೆ ಹೋಗ್ತಾಳೆ. ಸಿ ಟ್ರೈಸ್ ಟು ಸ್ಟೈಲ್ ಹರ್ ನ್ಯೂ ಹೇರ್ ಕಟ್ ಆ್ಯಸ್ ಬೆಸ್ಟ್ ಶಿ ಕ್ಯಾನ್, ತಾನು ತನ್ನ ಕೂದಲನ್ನು ಕಟ್ ಮಾಡ್ಕೊಂಡಿರ್ತಾಳೆ, ಆಕೆ ಹೊಸ ಹೇರ್ ಸ್ಟೈಲನ್ನು ಹೊಂದಿರ್ತಾಳೆ. ಆ ಒಂದು ಹೊಸ ಹೇರ್ ಸ್ಟೈಲನ್ನು ಆಕೆ ನೀಟ್ ಮಾಡ್ಕೊಳ್ತಾ ಇರ್ತಾಳೆ. ಬೆಸ್ಟ್ ಸಿ ಕ್ಯಾನ್ ಲುಕ್ ವೆರಿ ಬ್ಯೂಟಿಫುಲ್, ಅಂದರೆ ಚೆನ್ನಾಗಿ ಕಾಣಲಿಕ್ಕೆ ಆಕೆ ಅಂತಂದ್ರೆ ತನ್ನ ಹೇರ್ ಕಟ್ಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇರ್ತಾಳೆ.
ಸಿ ವರೀಸ್ ದ್ಯಾಟ್ ಜಿಮ್ ವಿಲ್ ಬಿ ಆ್ಯಂಗ್ರಿ. ಆಕೆ ತನ್ನ ಕೂದಲನ್ನು ಕಟ್ ಮಾಡ್ಕೊಂಡಿರ್ತಾಳಲ್ಲ, ಇದನ್ನು ನೋಡಿ ಜಿಮ್ ನನ್ನ ಮೇಲೆ ಸಿಟ್ಟಿಗೆ ಬರ್ಬೋದು ಅಂಥೇಳಿ ಸಿ ವಾಸ್ ವರೀಡ್. ಆಕೆಗೆ ಅಂತಂದ್ರೆ ಭಯ ಪಡ್ತಾ ಇರ್ತಾಳೆ. ಆ್ಯಂಡ್ ವಿಲ್ ನೋ ಲಾಂಗರ್ ಥಿಂಗ್ಸ್ ಈಸ್ ಪ್ರಿಟಿ. ಅಂದರೆ ಈ ಕೂದಲುಗಳು ಕಟ್ ಮಾಡಿದ ನಂತರ ನಾನು ಬಹಳ ದಿವಸದವರೆಗೆ ಸುಂದರತೆಯನ್ನು ಅಂದರೆ ಬ್ಯೂಟಿಯನ್ನು ಪ್ರಿಟಿಯಾಗಿ ಕಾಣೋದಿಲ್ಲೋ ಏನಂಥೇಳಿ ಈ ರೀತಿ ವಿಚಾರ ಮಾಡ್ತಾನೋ ಅಂಥೇಳಿ ಆಕೆ ಅಂತಂದ್ರೆ ಸಿ ವಾಸ್ ವರೀಡ್. ಆಕೆ ಅಂತಂದ್ರೆ ಭಯ ಪಡ್ತಾ ಇರ್ತಾಳೆ. ವೆನ್ ಜಿಮ್ ಸೀಸ್ ಡೆಲ್ಲಾ ಆ್ಯಸ್ ಕಟ್ ಹರ್ ಹೇರ್. ಯಾವಾಗ ಅಂತಂದ್ರೆ ಜಿಮ್ ಅಂತಂದ್ರೆ ಡೆಲ್ಲಾನ ಹೇರ್ ಕಟ್ ಆಗಿರುವಂಥದ್ದು, ಕೂದಲುಗಳನ್ನು ಕಟ್ ಮಾಡಿಕೊಂಡಿರುವಂಥದ್ದು ನೋಡ್ತಾನೆ. ಹಿ ಗೆಟ್ಸ್ ಅ ಸ್ಟ್ರೇಂಜ್ ಲುಕ್ ಆನ್ ಹಿಸ್ ಫೇಸ್. ಆಕೆಯನ್ನು ನೋಡಿದಾಗ ಸಿ ಲುಕ್ಕಿಂಗ್ ವೆರಿ ಸ್ಟ್ರೇಂಜ್ ಲುಕ್ ಆನ್ ಹಿಸ್ ಫೇಸ್. ಅಂದರೆ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇರ್ತಾಳೆ. ಇವಾಗ ಕೂದಲುಗಳನ್ನು ಕಟ್ ಮಾಡಿದ ನಂತರ ಆಕೆ ಸ್ಟ್ರೇಂಜ್ ಆಗಿ ಕಾಣ್ತಾ ಇರ್ತಾಳೆ. ನಾಟ್ ನೋವಿಂಗ್ ವಾಟ್ ಇಟ್ ಮೀನ್ಸ್. ಆದರೆ ಇದರ ಅರ್ಥ ಏನು ಅಂಥೇಳಿ ಅವನಿಗೆ ಗೊತ್ತಾಗೋದಿಲ್ಲ. ಕೂದಲು ಕಟ್ ಮಾಡಿರುವಂಥದ್ದು, ನಾಟ್ ನೋವಿಂಗ್ ವಾಟ್ ಇಟ್ ಮೀನ್ಸ್. ಆ್ಯಂಡ್ ಡೆಲ್ಲಾ ಗೋಸ್ ಟು ಹಿಮ್. ಡೆಲ್ಲಾ ಅವನ ಕಡೆ ಹೋಗ್ತಾಳೆ. ಆ್ಯಂಡ್ ಕ್ವಿಕ್ಲಿ ಎಕ್ಸ್ಪ್ಲೇನ್ ದ್ಯಾಟ್ ಸಿ ಸೋಲ್ಡ್ ಹರ್ ಹೇರ್ ಟು ಬಾಯ್ ಹಿಮ್ ಅ ಕ್ರಿಸ್ಮಸ್ ಪ್ರೆಸೆಂಟ್. ಅವಾಗ ಡೆಲ್ಲಾ ಅಂತಂದ್ರೆ ಅವನ ಕಡೆ ಹೋಗ್ತಾಳೆ. ಆ್ಯಂಡ್ ಸಿ ಕ್ವಿಕ್ಲಿ ಎಕ್ಸ್ಪ್ಲೇನ್ಸ್ ದ್ಯಾಟ್ ಸಿ ಸೋಲ್ಡ್ ಹರ್ ಹೇರ್ ಟು ಬಾಯ್ ಹಿಮ್ ಅ ಕ್ರಿಸ್ಮಸ್ ಪ್ರೆಸೆಂಟ್. ನನ್ನ ಕೂದಲುಗಳನ್ನು ಕ್ರಿಸ್ಮಸ್ ಗಿಫ್ಟನ್ನು ಖರೀದಿ ಮಾಡಲಿಕ್ಕೆ, ನಿನಗಾಗಿ ಒಂದು ಚೆನ್ನಾಗಿರುವಂಥ ಗಿಫ್ಟನ್ನು ಖರೀದಿ ಮಾಡಲಿಕ್ಕೆ ನಾನು ಮಾರಾಟ ಮಾಡಿಬಿಟ್ಟೆ, ಕಟ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆ್ಯಂಡ್ ದೆನ್ ಇನ್ ರೆಸ್ಪಾನ್ಸ್ ಜಿಮ್ ಹಗ್ಸ್ ಹರ್. ಜಿಮ್ ಆಕೆಯನ್ನು ಹಗ್ ಮಾಡ್ತಾನೆ. ಆ್ಯಂಡ್ ಟೆಲ್ಸ್ ಹರ್ ಲವ್ಸ್ ಹರ್ ನೋ ಮ್ಯಾಟರ್ ವಾಟ್ ಹರ್ ಹೇರ್ ಲುಕ್ಸ್ ಲೈಕ್. ಅಂದರೆ ನೀ ಹೇಗೋ ಕಾಣ್ತೀಯೋ ಹಾಗೆ ಅಂತಂದ್ರೆ ನಾನು ನಿನ್ನನ್ನು ಬಹಳಷ್ಟು ಇಷ್ಟಪಡ್ತೀನಿ ಅಂಥೇಳಿ ಅವನು ಹೇಳ್ತಾ ಇರ್ತಾನೆ. He then gives her Christmas present. A set of jeweled tortoise shell comb. ಅವಾಗ ಅಂತಂದ್ರೆ ಜಿಮ್ನು ಕೂಡ ಡೆಲ್ಲಾ ಸಲುವಾಗಿ ಅಂತಂದ್ರೆ ಅವನು ಕೂಡ ಗಿಫ್ಟನ್ನು ತಂದಿರ್ತಾನೆ. ತನ್ನಲ್ಲಿರುವಂಥ ಗಿಫ್ಟ್ ಪ್ರೆಸೆಂಟನ್ನು ಅವನು ಕೂಡ ಅಂತಂದ್ರೆ ಆಕೆ ಏನು ತಂದಿರ್ತಾನೆ ಅಂತಂದ್ರೆ ಹಣಿಗೆಗಳ ಸೆಟ್ಟನ್ನು ಅವನು ತಂದಿರ್ತಾನೆ. ಅದನ್ನೇ ಅಂತಂದ್ರೆ ಡೆಲ್ಲಾಗೆ ಕೊಡ್ತಾನೆ. ಆ್ಯಂಡ್ ಒನ್ಸ್ ಅಡ್ಮೈರ್ಡ್ ಇನ್ ಶಾಪ್ ವಿಂಡೋ ಡೆಲ್ಲಾ ಲವ್ಸ್ ದ ಪ್ರೆಸೆಂಟ್. ಡೆಲ್ಲಾ ಅಂತಂದ್ರೆ ಜಿಮ್ ಕೊಟ್ಟಿರುವಂಥ ಪ್ರೆಸೆಂಟ್ಸ್ಗಳನ್ನು ಬಹಳಷ್ಟು ಇಷ್ಟಪಡ್ತಾನೆ. ಬಟ್ ಸಿ ಬರ್ಸ್ಟ್ ಇನ್ ಟು ಟಿಯರ್ಸ್. ಆದರೆ ಜಿಮ್ ಕೊಟ್ಟಿರುವಂಥ ಗಿಫ್ಟನ್ನು ಆಕೆ ಒಪ್ಕೊಂಡ್ರೂ ಕೂಡ ಅಂತಂದ್ರೆ ಆಕೆ ಸಿ ಬರ್ಸ್ಟ್ ಇನ್ ಟು ಟಿಯರ್ಸ್. ಆಕೆ ಅಳತಾಳೆ. ವೆನ್ ಸಿ ರಿಯಲೈಸಸ್ ಸಿ ಅನೇಬಲ್ ಟು ಯೂಸ್ ಜಿಮ್ಸ್ ಥಾಟ್ಫುಲ್ ಗಿಫ್ಟ್ಸ್. ಆಕೆ ಯಾಕೆ ಹೇಳ್ತಾಳತ್ತಂದ್ರೆ ಜಿಮ್ ಕೊಟ್ಟಿರುವಂಥ ಗಿಫ್ಟನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಆಕೆ ಹೇಳ್ತಾಳೆ. ಯಾಕಂದ್ರೆ ಈ ಡೆಲ್ಲಾ ಅಂತಂದ್ರೆ ಬಹಳಷ್ಟು ಚೆನ್ನಾಗಿರುವಂಥ ಕೂದಲುಗಳನ್ನು ಹೊಂದಿರ್ತಾಳೆ. ಹಾಗಾಗಿ ಆ ಕೂದಲುಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂತಂದ್ರೆ ಅವನು ಹಣಿಗೆಗಳ ಒಂದು ಸೆಟ್ಟನ್ನು ತಂದಿರ್ತಾನೆ. ಇವಾಗ ಅಂತಂದ್ರೆ ಆಕೆ ಆ ಒಂದು ಕೂದಲುಗಳನ್ನು ಕಟ್ ಮಾಡ್ಕೊಂಡಿದ್ಲು. ಹಾಗಾಗಿ ಅವುಗಳನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಆಕೆಗೆ ಅಂತಂದ್ರೆ ರಿಯಲೈಸೇಷನ್ ಆಗ್ತದೆ. ಆಕೆಗೆ ಅಂತಂದ್ರೆ ಗಮನಕ್ಕೆ ಬರ್ತದೆ. ಆ್ಯಸ್ ಜಿಮ್ ಕಂಫರ್ಟ್ಸ್ ಹರ್. ಅವಾಗ ಅಳ್ತಾ ಇರುವಂಥ ಸಂದರ್ಭದಲ್ಲಿ ಆ್ಯಸ್ ಜಿಮ್ ಕಂಫರ್ಟ್ಸ್ ಹರ್, ಆಕೆಯನ್ನು ಜಿಮ್ ಸಮಾಧಾನ ಪಡಿಸ್ತಾನೆ. ಸಿ ರಿಯಶ್ಯೂರ್ಸ್ ಹಿಮ್ ಹರ್ ಹೇರ್ ವಿಲ್ ಗ್ರೋ ಬ್ಯಾಕ್ ಕ್ವಿಕ್ಲಿ. ಮತ್ತೆ ಅಂತಂದ್ರೆ ಆಕೆಯನ್ನು ಜಿಮ್ ಸಮಾಧಾನ ಪಡಿಸ್ತಾನೆ. ಆಕೆ ಅಂತಂದ್ರೆ ಜಿಮ್ಗೆ ಹೇಳ್ತಾ ಇರ್ತಾಳೆ, ನನ್ನ ಕೂದಲು ಅಂತಂದ್ರೆ ಬೇಗ ಇನ್ನೂ ಅಂತಂದ್ರೆ ಮುಂದೆ ಅಂತಂದ್ರೆ ಬೆಳಿತಾವೆ. ಸಿ ರಿಯಶ್ಯೂರ್ಸ್ ಹಿಮ್ ಹರ್ ಹೇರ್ ವಿಲ್ ಗ್ರೋ ಬ್ಯಾಕ್ ಕ್ವಿಕ್ಲಿ. ಬೇಗ ನನ್ನ ಕೂದಲುಗಳು ಅಂತಂದ್ರೆ ಮತ್ತೆ ಬೆಳಿತಾವೆ ಅಂಥೇಳಿ ಆಕೆ ಅಂತಂದ್ರೆ ಜಿಮ್ನನ್ನು ಕೂಡ ಅಂತಂದ್ರೆ ಸಮಾಧಾನ ಪಡಿಸ್ತಾಳೆ. ಆ್ಯಂಡ್ ದೆನ್ ಎಕ್ಸೈಟೆಡ್ಲಿ ಗಿವ್ಸ್ ಹಿಮ್ ದ ಪ್ಲಾಟಿನಮ್ ವಾಚ್ ಚೈನ್. ಅವಾಗ ಅಂತಂದ್ರೆ ಡೆಲ್ಲಾ ತಾನು ತಂದಿರುವಂಥ ಪ್ಲಾಟಿನಮ್ ಚೈನನ್ನು ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿ ಸಂತೋಷದಿಂದ ಅಂತಂದ್ರೆ ಜಿಮ್ಗೆ ಕೊಡ್ತಾಳೆ. ಆ್ಯಂಡ್ ದೆನ್ ಜಿಮ್ ಲಾಫ್ಸ್ ಆ್ಯಂಡ್ ರಿವೀಲ್ಸ್ he sold prized watch to pay for the combs. ಇಲ್ಲಿ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಜಿಮ್ ಲಾಫ್ಸ್. ಯಾವಾಗ ಡೆಲ್ಲಾ ಅಂತ ತನ್ನಲ್ಲಿರುವಂಥ ಪ್ಲಾಟಿನಮ್ ಚೈನನ್ನು ಅಂತಂದ್ರೆ
ಜಿಮ್ಗೆ ಕೊಡ್ತಾಳೋ ಅವಾಗ ಜಿಮ್ ನಗುತ್ತಾನೆ. ಆ್ಯಂಡ್ ಹಿ ರಿವೀಲ್ಸ್ ಹಿ ಸೋಲ್ಡ್ ಹೀಸ್ ಪ್ರೈಸ್ಡ್ ವಾಚ್ ಟು ಪೇ ಫಾರ್ ದ ಕಾಮ್ಸ್. ತನ್ನಲ್ಲಿರುವಂಥ ಅಮೂಲ್ಯವಾಗಿರುವಂಥ ವಸ್ತು ಯಾವುದಂತಂದ್ರೆ ವಾಚ್ ಇತ್ತು. ಆ ವಾಚನ್ನು ಕೂಡ ಅಂತಂದ್ರೆ ಈ ಹಣಿಗೆಗಳ ಒಂದು ಹಣಿಗೆಗಳನ್ನು ಖರೀದಿ ಮಾಡಲಿಕ್ಕೆ ನಾನು ಅವುಗಳನ್ನು ಮಾರಾಟ ಮಾಡಿದೆ ಅಂಥೇಳಿ ಹೇಳ್ತಾನೆ. ದ ನರೇಟರ್ ಕನ್ಕ್ಲೂಡ್ಸ್ ಅಂದರೆ ಇಲ್ಲಿ ಡೆಲ್ಲಾ ಅಂತಂದರೆ ತನ್ನಲ್ಲಿರುವಂಥ ತನ್ನ ಪ್ರೀತಿಯಾಗಿ ತಮ್ಮ ಪ್ರೀತಿಯ ಗಂಡನಿಗಾಗಿ ಅಂತಂದರೆ ತನ್ನ ಅಮೂಲ್ಯವಾಗಿರುವಂಥ ಒಂದು ಕೂದಲುಗಳನ್ನು ಮಾರಾಟ ಮಾಡಿ ಪ್ಲಾಟಿನಮ್ ಚೈನನ್ನು ಖರೀದಿ ಮಾಡ್ತಾಳೆ. ಇಲ್ಲಿ ಅಂತಂದರೆ ಜಿಮ್ ಕೂಡ ಅಂತಂದ್ರೆ ತನ್ನ ಒಂದು ಪ್ರೀತಿಯ ಹೆಂಡತಿಗಾಗಿ ಅಂತಂದರೆ ಅವನು ಕೂಡ ತನ್ನಲ್ಲಿರುವಂಥ ಅಮೂಲ್ಯವಾಗಿರುವಂಥ ವಸ್ತು ಗೋಲ್ಡ್ ವಾಚನ್ನು ಮಾರಾಟ ಮಾಡಿ ಸೆಟ್ ಆಫ್ ಕಾಮ್ಸನ್ನು ಖರೀದಿ ಮಾಡ್ತಾನೆ, ಅಂದರೆ ಹಣಿಗೆಗಳನ್ನು ಖರೀದಿ ಮಾಡ್ತಾನೆ ಆಕೆಯ ಸಲುವಾಗಿ. ಬಟ್ ದ ನರೇಟರ್ ಕನ್ಕ್ಲೂಡ್ಸ್ ದ ಸ್ಟೋರಿ. ಕೊನೆಗೆ ಅಂತಂದರೆ ನರೇಟರ್ ಈ ಒಂದು ಸ್ಟೋರಿಯನ್ನು ಕನ್ಕ್ಲೂಡ್ ಮಾಡ್ತಾನೆ. ಸ್ಟೋರಿ ಬೈ ಪ್ರೇಸಿಂಗ್ ದ ಕಪಲ್ಸ್ ಫಾರ್ ದೇರ್ ಸೆಲ್ಫ್ಲೆಸ್ ಗಿಫ್ಟ್ಸ್ ಲವ್. ಅಂದರೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಬ್ರಿಗೊಬ್ರು ಅಂತಂದ್ರೆ ತಮ್ಮಲ್ಲಿರುವಂಥ ಅಮೂಲ್ಯವಾಗಿರುವಂಥ ವಸ್ತುಗಳನ್ನು ಅಂತಂದ್ರೆ ಮಾರಾಟ ಮಾಡಿ ಅಂದರೆ ಪ್ರೀತಿ ಎಷ್ಟಿದೆ ಎಂಬುದನ್ನು ಅವರು ತೋರಿಸ್ಕೊಡ್ತಾರೆ. ದ ಕಪಲ್ಸ್ ಆಫ್ ದೇರ್ ಸೆಲ್ಫ್ಲೆಸ್ ಗಿಫ್ಟ್ಸ್ ಆಫ್ ಲವ್ ಆ್ಯಂಡ್ ದೆನ್ ಕಾಲಿಂಗ್ ದೆಮ್ ಈವನ್ ವೈಸರ್ ದ್ಯಾನ್ ದ 3 wise Magi who brought gifts to the baby Jesus on the first Christmas Eve. ಇಲ್ಲಿ ಒಬ್ರಿಗೊಬ್ರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಅಂತಂದರೆ ಒಬ್ರಿಗೊಬ್ರು ಗಿಫ್ಟ್ ತಂದು ಕೊಟ್ಟಾಗ ಇವರನ್ನು ಹೇಳ್ತಾರೆ, ಇವರನ್ನು 3 ಬುದ್ಧಿವಂತ ಮಂತ್ರಿವಾದಿಗಳಿಗಿಂತಲೂ ಬುದ್ಧಿವಂತರು ಅಂಥೇಳಿ ಕರೀತಾರೆ ಇವರನ್ನು. ಆ್ಯಂಡ್ ಬ್ರಾಟ್ ಗಿಫ್ಟ್ಸ್ ಟು ದ ಬೇಬಿ ಜೀಸಸ್ ಆನ್ ದಿ ಫಸ್ಟ್ ಕ್ರಿಸ್ಮಸ್. ಯಾವಾಗ ಮೊದಲ ಕ್ರಿಸ್ಮಸ್ ಇರ್ತದೋ ಅವಾಗ ಅಂತಂದ್ರೆ ತಮ್ಮ ಮೊದಲ ಗಿಫ್ಟನ್ನು ಬೇಬಿ ಜೀಸಸ್ಗೆ ತಂದು ಕೊಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಅಂತ ಈ ರೀತಿ ಹೇಳ್ತಾರೆ. ಅವರು ಅಂತಂದ್ರೆ ಅವರು 3 ಬುದ್ಧಿವಂತ ಮಂತ್ರಿವಾದಿಗಳಿಗಿಂತಲೂ ಶ್ರೇಷ್ಠರು ಅಂತೇಳಿ ಹೇಳ್ತಾರೆ ಅಂತ ನೋಡ್ತೀವಿ ನಾವು. ಈ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ದ ಗಿಫ್ಟ್ ಆಫ್ ದಿ ಮ್ಯಾಗಿ ಸಮರಿಯನ್ನು ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಧನ್ಯವಾದಗಳು.